ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಬೆಳಗ್ಗೆನೇ ನಾನು ಬಸ್ಸಲ್ಲಿ ಕೂತ್ಕೊಂಡು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಕ್ಚುಲಿ ಬೆಳಗ್ಗೆ ಮನೇಲೇ ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಂಡೆ. ಸ್ವಲ್ಪ ರೆಡಿ ಆಗೋದು, ಸ್ಯಾರಿ ಎಲ್ಲ ನೋಡ್ಸೋಣ ಅಂತ. ಯಾಕಂದ್ರೆ ನಾವು ಬೇಗ ಹೊರಡ್ತಿರೋ ಕಾರಣ ಈಗ ಅದನ್ನೆಲ್ಲ ನಾನು ಸ್ವಲ್ಪ ವೀಡಿಯೋ ಮಾಡೋಕೆ ಹೋದಾಗ ಸ್ವಲ್ಪ ಹೋಗಕ್ಕೆ ಲೇಟ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ವೀಡಿಯೋ ಮಾಡಿಲ್ಲ. ಸೊ ಇವಾಗ ನಾನು ನಮ್ಮ ಹಸ್ಬೆಂಡ್ ಇಬ್ಬರೂ ಮೈಸೂರಿಗೆ ಹೋಗ್ತಾ ಇದ್ದೀವಿ. ನನ್ನ ಕ್ಲೋಸ್ ಫ್ರೆಂಡ್, ನನ್ನ ಚೈಲ್ಡ್ಹುಡ್ಡು, ನನ್ನ ಸ್ಕೂಲ್ ಮೇಟ್ ಫ್ರೆಂಡ್ ರಂಜಿತಾ ಅಂತ, ಅವ್ರ ಮದುವೆಗೆ ಹೋಗ್ತಾ ಇದ್ದೀವಿ. ನಾನು ತುಂಬ ವರ್ಷಗಳ ಮುಂಚೆಯಿಂದನೂ ಹೇಳ್ತಿದ್ದೆ, ನಿನ್ನ ಮದುವೆಗೆ ಯಾವಾಗಲೇ ಫಿಕ್ಸ್ ಆಗಲಿ, ಅದು ಏನೇ ಸಿಚುವೇಶನ್ ಇರಲಿ ಖಂಡಿತ ಬಂದೇ ಬರ್ತೀನಿ ಅಂತ. ಸೊ ಗೊತ್ತಿಲ್ಲ, ಸಿಚುವೇಶನ್ ಬೇರೆ ಥರ ಹೋಗಿದ್ದಿದ್ರೆ ಹೋಗೋಕ್ಕಾಗ್ತಿತ್ತೋ ಇಲ್ವೋ ಅಂತ ಗೊತ್ತಿಲ್ಲ. ಬಟ್ ಇವಾಗ ಆರಾಮಾಗಿ ಒಳ್ಳೆ ಸಿಚುವೇಶನ್ ಇತ್ತು. ಬಟ್ ಆದರೂ ಆದಷ್ಟು ಟ್ರೈ ಮಾಡ್ತಿದ್ದೆ. ಬಟ್ ಈ ಸರಿ ಹೋಗಬೇಕು ಅಂತ ಫಿಕ್ಸ್ ಆಗಿದ್ದೆ. ಅದಲ್ಲದೆ ನಮ್ಮ ಹಸ್ಬೆಂಡ್ ನನ್ನ ಜೊತೆ ಬಂದಿದ್ದಾರೆ, ನಂಗೆ ಅದು ಇನ್ನೂ ಖುಷಿ. ಆ್ಯಕ್ಚುಲಿ ನಮ್ಮ ರಾಮನಗರ, ಮದ್ದೂರು, ಶಿವಪುರಕ್ಕೆ ಹೋಗೋದು ಇವಾಗ ಸ್ವಲ್ಪ ಕಷ್ಟ ಆಗೋಗಿದೆ. ಮೈಸೂರು ತುಂಬ ಈಸಿ, ಯಾಕಂದರೆ ಡೈರೆಕ್ಟ್ ಬಸ್ ಸಿಗುತ್ತೆ. ಎಕ್ಸ್ಪ್ರೆಸ್ಸು ಎಲ್ಲೂ ಸ್ಟಾಪ್ ಕೊಡಲ್ಲ. ಸ್ಯಾಟ್ಲೈಟಲ್ಲಿ ನಾವು ಬೆಳಗ್ಗೆ ಓಲೋ ಬುಕ್ ಮಾಡ್ಕೊಂಡ್ವಿ ಸ್ಯಾಟ್ಲೈಟ್ಗೆ. ಸೊ ಜಸ್ಟ್ ಒಂದು 10 to 15 ಮಿನಿಟ್ಸ್ ಅಷ್ಟು ಹೊರಟೋಯ್ತು, ಯಾಕಂದ್ರೆ ಬೆಳಗ್ಗೆ ಟ್ರಾಫಿಕ್ ಇರಲಿಲ್ಲ. ಆಲ್ಮೋಸ್ಟ್ 7-10 ಮನೆ ಬಿಟ್ವಿ ಬೆಳಗ್ಗೆ. ಸೊ ಅಲ್ಲಿಂದ ನಮಗೆ ಇಮ್ಮಿಡಿಯೇಟ್ ಬಸ್ ಸಿಕ್ತು, ಆರಾಮಾಗಿ ಸೀಟ್ ಸಿಗುತ್ತೆ. ಒಂದು 2 ಅವರ್ಸ್, ಕರೆಕ್ಟಾಗಿ 2 ಅವರ್ಸ್ ಮೇಲೆ ಒಂದು 10 ಮಿನಿಟ್ಸ್ಗೆಲ್ಲ ತೊಗೊಂಡಾಗ ಆರಾಮಾಗಿ ಮೈಸೂರಿಗೆ ಹಾಕ್ತಾರೆ. ಸೊ ಅಲ್ಲಿಂದ ಯಾವುದೇ ಕಾರಣಕ್ಕೂ ನೀವು ಮೈಸೂರು ಬಸ್ ಸ್ಟಾಪಲ್ಲಿರುವಂಥ ಆಟೋಗಳನ್ನ ಕೇಳಬೇಡಿ, ಯಾಕಂದರೆ ಅವ್ರು ತುಂಬ ಜಾಸ್ತಿ ಹೇಳ್ತಾರೆ. ಸೊ ಅಲ್ಲೂ ಕೂಡ ಓಲೋ, ಊಬರ್ ಎಲ್ಲ ಇದೆ. ನಾವು ಓಲೋ ಊಬರಲ್ಲಿ ಹೋದ್ವಿ. ಜಸ್ಟ್ 120ಗೆಲ್ಲ ನಾವು ಬಸ್ ಸ್ಟಾಪಿಂದ ಚೌಟ್ರಿ ತಲುಪಿದ್ವಿ. ಬಟ್ ಆದರೆ ಅವ್ರು ಹೇಳಿದ್ರು 250 to 300 ರುಪೀಸು. ಸೊ ಓಲೋ ಊಬರ್ ಬಗ್ಗೆ ಗೊತ್ತಿದ್ದರೆ ಸೊ ಆದಷ್ಟು ನೀವು ಬುಕ್ ಮಾಡಿಕೊಂಡ್ರೆ ಒಳ್ಳೆಯದು. ಸೊ ಅಲ್ಲಿಂದ ಚೌಟ್ರಿಗೆ ಬಂದು ನನ್ನ ಫ್ರೆಂಡ್ಗೆ ವಿಶ್ ಮಾಡಿದ್ವಿ. ಸೊ ಜಾಸ್ತಿ ವೀಡಿಯೋಸ್ ಮಾಡ್ಕೊಂಡಿಲ್ಲ, ಯಾಕಂದ್ರೆ ಅವಳಿಗೆ ಶೈ ಇದ್ದರೆ, ಅವ್ರಿಗೆ ಮುಜುಗರ ಇದ್ದರೆ ಒಂಥರ ಕಷ್ಟ ಅನಿಸುತ್ತಲ್ವ. ಅದರಿಂದ ನಾನು ಜಾಸ್ತಿ ವೀಡಿಯೋಸ್ ಮಾಡ್ಕೊಂಡಿಲ್ಲ. ರಿಸೆಪ್ಷನ್ಗೆ ಹೋಗಬೇಕು ಅನ್ನೋ ಪ್ಲ್ಯಾನ್ ಇತ್ತು. ಬಟ್ ಏನಂದರೆ ರಿಸೆಪ್ಷನ್ಗೆ ನಾವು ಹೋಗಿ ಮೈಸೂರಿಂದ ವಾಪಸ್ ಬರೋಷ್ಟ್ರಲ್ಲಿ ತುಂಬ ಲೇಟ್ ಆಗುತ್ತೆ ಅಂತ ಗೆಸ್ ಮಾಡಿದ್ವಿ. ಅದರಿಂದ ನಾವು ದಾರೆಗೆ ಹೋದ್ವಿ. ಬುಧವಾರ ನೈಟ್ ರಿಸೆಪ್ಷನ್ ಇತ್ತು, ಗುರುವಾರ ಮುಹೂರ್ತ ಇತ್ತು. ನನ್ನ ಫ್ರೆಂಡ್ಸ್ ಎಲ್ಲ ಆಲ್ಮೋಸ್ಟ್ ರಿಸೆಪ್ಷನ್ಗೆ ಹೋಗಿ ಬಂದಿದ್ದಾರೆ. ನಾನು ಹತ್ರ ಇದ್ದಿದ್ರೆ ಖಂಡಿತ ರಿಸೆಪ್ಷನ್ಗೆ ಹೋಗ್ತಾ ಇದ್ದೆ. ತುಂಬ ಚೆನ್ನಾಗಾಗಿತ್ತು ರಿಸೆಪ್ಷನ್ನು. ಸೊ ವೀಡಿಯೋಸ್ ಇದೆ ನನ್ನ ಹತ್ರ, ಹಾಕ್ಬೋದೋ ಇಲ್ಲೋ ಅಂತ ಗೊತ್ತಿಲ್ಲ. ಲಾಸ್ಟಲ್ಲಿ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ ನಾನು. ಆದರೆ ನನ್ನ ಫ್ರೆಂಡು ರಿಸೆಪ್ಷನ್ದು ಸ್ವಲ್ಪ ವೀಡಿಯೋಸ್ ನನಗೆ ಕಳಿಸಿದ್ಲು. ಆದರೆ ಅವ್ರ ಫೇಸ್ನ ಬ್ಲರ್ ಮಾಡಿ, ಗೊತ್ತಿಲ್ಲ ನನಗೆ ಹಾಕ್ಬೋದೋ ಇಲ್ವೋ ಅಂತ. ಸೊ ಅದರಿಂದ ಮುಹೂರ್ತಕ್ಕೆ ಹೋಗಿದ್ದೆ. ತುಂಬ ಖುಷಿ ಆಯಿತು, ಅವಳಿಗೂ ತುಂಬ ಖುಷಿ ಆಯಿತು ನಾವು ಹೋಗಿದ್ದು. ಸೊ ಎಷ್ಟು ಆರಾಮಾಗಿ ಹೋಗಿ ಬಂದ್ವಿ ಅಂದರೆ, ಒಂದು ವೀಕ್ ಡೇಸಲ್ಲಿ ಹೊರಗಡೆ ಹೋಗಿ ಬರೋದಂದರೆ ತುಂಬ ಈಸಿ. ಟೂ ವೀಲರಲ್ಲಿ ಆಗ್ಬೋದು, ನಮ್ಗೆ ತುಂಬ ಕಷ್ಟ ಆಗ್ತಿತ್ತು ಹೋಗಿ ಬಂದಿದ್ದರೆ. ಸೊ ನಾವು ಬಸ್ಸಲ್ಲಿ ಹೋಗಿದ್ದಕ್ಕೆ ಒಂದು ಸ್ವಲ್ಪ 0.1% ಕೂಡ ನಮಗೆ ಟಯರ್ಡ್ ಆಗಿಲ್ಲ. ಆರಾಮಾಗಿ ಹೋಗಿ ಆರಾಮಾಗಿ ಬಂದ್ವಿ. ನಮ್ಮ ಹಸ್ಬೆಂಡು ಅಷ್ಟೇ ಆರಾಮಾಗಿ ಬಂದರು. ಸೊ ಎಲ್ಲ ಕಡೆ ಸೀಟ್ ಸಿಕ್ತು, ನೋ ಟ್ರಾಫಿಕ್ಕು. ಸೊ ಮನೆಗೆ ಆಲ್ಮೋಸ್ಟು ಈವ್ನಿಂಗ್ 5:15ಗೆಲ್ಲ ಬಂದುಬಿಟ್ವಿ ನಾವು. ಸೊ ನೋಡಿ ಹೇಗಾಗುತ್ತೆ ಏನು ಅಂತ ಸ್ವಲ್ಪ ಶೇರ್ ಮಾಡ್ಕೊತೀನಿ ನಿಮ್ಮ ಹತ್ರ. ಸೊ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ಫ್ರೆಂಡ್ಗೆ ಏನು ಗಿಫ್ಟ್ ಕೊಟ್ಟೆ ಅದು ನಾನು ಬೈ ಮಾಡಿದ್ದು ಮೀಶೋಲಿ. ನಾನು ವೇರ್ ಮಾಡಿರೋ ಸ್ಯಾರಿ ಕೂಡ ಮೀಶೋಲೆ. ಇದ್ರ ಲಿಂಕ್ಸು, ಇದ್ರ ಬಗ್ಗೆ ಡೀಟೇಲ್ಸ್ ಫುಲ್ ನಾನು ನಿಮ್ಗೆ ಲಾಸ್ಟಲ್ಲಿ ಹಾಕ್ತೀನಿ ನೋಡಿ. ಸೊ ಇವಾಗ ತಾನೇ ಬಂದ್ವಿ. ನಿಜ ಹೇಳ್ಬೇಕಂದ್ರೆ ಅಷ್ಟು ದೂರ ಮೈಸೂರಿಂದ ಬಂದರೂ ಕೂಡ ನಾವು ಟಯರ್ಡ್ ಆಗಿಲ್ಲ. ಯಾಕೆಂದರೆ
ಗೌರ್ಮೆಂಟಿಗೆ ಒಂಥರ ಚೆನ್ನಾಗಿ ಮಾಡಿದೆ. ಬೆಂಗಳೂರು ಟು ಮೈಸೂರು ಅಂತ ನಾನ್ ಸ್ಟಾಪ್ ಗಾಡಿ ಇದೆ. ಎಲ್ಲೂ ಕೂಡ ಸ್ಟಾಪ್ ಕೊಡಲ್ಲ. ಮತ್ತೆ ಇನ್ನೊಂದು ನಿಂತ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ. ಯಾವತ್ತು ನಾನ್ ಸ್ಟಾಪ್ ಗಾಡಿಗಳಿಗೆಲ್ಲ ಸೀಟ್ ಇರುತ್ತೆ. ನನಗೆ ಫ್ರೀ ಇದೆ. ಬಟ್ ಇವ್ರಿಗೆ 210 ರುಪೀಸು ಪರ್ ಹೆಡ್. ಹೋಗ್ತಾ 210, ಬರ್ತಾ 210. ಬೆಳಗ್ಗೆ ನಾವು ಒಂದು 7:20 ಬಿಟ್ವಿ. ನಾವು ಓಲೋ ಆಟೋ ಬುಕ್ ಮಾಡ್ಕೊಬಿಟ್ವಿ ಡೈರೆಕ್ಟ್ ಸ್ಯಾಟಲೈಟ್ಗೆ. ಎಷ್ಟು ಒಂದು 15 to 20 ಮಿನಿಟ್ಸ್ ಅಷ್ಟರಲ್ಲಿ ಹೊರಟೋಗ್ಬಿಟ್ವಿ. ಅಲ್ಲಿ ಹೋದ ತಕ್ಷಣ ಇಮ್ಮಿಡಿಯೇಟ್ ಬಸ್ ಇತ್ತು, ಹೋದ್ವಿ. ಒಂದು 10:40 10:30 ಅಷ್ಟರಲ್ಲಿನೋ 10:20 ಅಷ್ಟರಲ್ಲಿನೋ ಮೈಸೂರಿಗೆ ಹೋದ್ವಿ. ತಿರ್ಗಿ ಅಲ್ಲಿಂದ ಮತ್ತೆ ಇನ್ನೊಂದು ಓಲೋ ಬುಕ್ ಮಾಡ್ಕೊಂಡು ನಾವು ಚೌಟ್ರಿ ಹತ್ರ ಹೋಗ್ಬೇಕು. ಚೌಟ್ರಿಗೆ ಎಷ್ಟು ಕಿಲೋಮೀಟರ್ ಇದ್ದಾರೆ ಮೈಸೂರಿಂದ ಹಾಲ್ಗೆ? 8 6 ಕಿಲೋಮೀಟರ್ ಇದೆ. ಅಲ್ಲಿರೋ ಆಟೋಗಳನ್ನ ಕೇಳಿದ್ರೆ ನಿಜ ಗೊತ್ತಿಲ್ದಿರೋಣ ಹೋದ್ರೆ, ಇಲ್ಲಿ ತರ ತುಂಬಾ ಕಡೆ ನಮ್ಮ ಬೆಂಗಳೂರಲ್ಲೂ ಅಷ್ಟೇನೆ ಎಲ್ಲ ಕಡೆ ಹಂಗೆ ಮಾಡ್ತಾರೆ. ಗೊತ್ತಿಲ್ದಿರೋಣ ಹೋದ್ರೆ ಜಾಸ್ತಿ ಹೇಳ್ತಾರೆ. ಅಲ್ಲಿ ಬಸ್ ಸ್ಟಾಪ್ ಅಲ್ಲಿರೋ ಆಟೋದವರೆಲ್ಲ ಕೇಳ್ತಾನೆ ಇರ್ತಾರೆ, ತುಂಬಾ ಇರ್ತಾರೆ. ಬಟ್ 250 300 ಹಿಂಗೆ ಹೇಳಿದ್ರು. ಆಮೇಲೆ ನಮ್ಮ ಯಜಮಾನ್ರಿಗೆ ಹೆಂಗಿದ್ರು ಅದು ಕಾರ್ಡಲ್ಲಿ ಹೆಸರಿತ್ತಲ್ವಾ, ಚೆಕ್ ಮಾಡಿ ಜಸ್ಟ್ 125 ರುಪೀಸ್ 130 ರುಪೀಸ್ ಹೆಚ್ಚಂದ್ರೆ ಅಷ್ಟೇ ಅಲ್ವಾ. ಆ ಪ್ರೈಸಲ್ಲೇ ನಮಗೆ ಓಲೋ ಬಂತು. ಕರೆಕ್ಟಾಗಿ ಹೋಗಲ್ಲಿ ಇಳ್ಕೊಂಡ್ವಿ, ಮುಗಿಸ್ಕೊಂಡು ವಾಪಸ್ ತಿರ್ಗಾ ನಾವು ಓಲೋ ಬುಕ್ ಮಾಡ್ಕೊಂಡ್ವಿ. ಅವಾಗಲೂ ಅಷ್ಟೇ 130 ಅಷ್ಟೇನೆ. ಈಗ ಬರ್ತಾ ನಾವು ಕೆಂಗೇರಿ ಇಳ್ಬಿಟ್ಟು ಬಸ್ಸಲ್ಲಿ ಬಂದ್ಬಿಟ್ವಿ. ಸುಮ್ಮನೆ ಇಂದಕ್ಕೆ ಸ್ಯಾಟಲೈಟ್ಗೆ ಹೋಗೋದು ಅಂದ್ಬಿಟ್ಟು ಇವ್ರಿಗೆ ಬಸ್ ಪ್ರೈಸ್ ಆಯಿತು, ನನಗೆ ಫ್ರೀ ಆಯಿತು. ಬಟ್ ಅಷ್ಟೊಂದು ಟಯರ್ಡ್ ಆಗಿಲ್ಲ ನಿಜ. ನಾವು 2 ವೀಲರ್ ಹೋದ್ರೆ ಮೈಸೂರು ತುಂಬ ಲಾಂಗ್ ಆಗುತ್ತೆ, ತುಂಬ ಕಷ್ಟ ಆಗ್ತಾಯಿತ್ತು. ಏನೂ ಕಷ್ಟ ಆಗಿಲ್ಲ, ಆರಾಮಾಗಿ ಬಂದ್ವಿ. ಬಟ್ ಟೈಮ್ ನೋಡಿ ಬೆಳಗ್ಗೆ 7:30 ಬಿಟ್ಟಿರ್ತೀವಿ, ಅಲ್ಲಿ ಕರೆಕ್ಟಾಗಿ 5:05 ಬಂದ್ವಿ. ನಮಗೆ ಇಲ್ಲೇ ಮನೆ ಹತ್ರನೇ ಬಿಟ್ಬಿಡ್ತು, ಫಸ್ಟ್ ಸ್ಟಾಪ್ ಹೋಗಿಲ್ಲ. ಸೊ ಇಲ್ಲಾಂದ್ರೆ ಒಂದು 5:10 ಬರ್ತಾ ಇದ್ವಿ. ಬಟ್ ಆರಾಮಾಗಾಯಿತು. ಸೊ ಫ್ರೆಂಡ್ ಮದುವೆಗೆ ಹೋಗಿದ್ವಿ. ಜಾಸ್ತಿ ವೀಡಿಯೋಸ್ ಎಲ್ಲ ಮಾಡಿಲ್ಲ, ಸುಮ್ಮನೆ ಮುಂದಕ್ಕೆ ಅವ್ರಿಗೆ ಏನಾದ್ರು ಶೈ ಆದರೆ ಇಷ್ಟ ಇಲ್ಲ ಅಂದರೆ ಯಾಕೆ ಬೇಕು ಅಂದ್ಬಿಟ್ಟು ನಾನು ಜಾಸ್ತಿ ಅಲ್ಲಿ ವೀಡಿಯೋ ಮಾಡಿಲ್ಲ. ಮನೇಲೂ ಅಷ್ಟೇ ನಾನು ಜಾಸ್ತಿ ವೀಡಿಯೋ ಮಾಡಿಲ್ಲ. ಇಲ್ಲಿ ನೋಡಿ ಇಬ್ರು ಏನು ಮಾಡ್ತಾವ್ರೆ ಅಂತ. ಏನು ಜಾಸ್ತಿ ತೋರಿಸಲ್ಲ. ಎಷ್ಟು ಚೆನ್ನಾಗಿದೆ ಗೊತ್ತಾ, ಅಯ್ಯಂಗಾರ್ಸ್ ಬೇಕರಿ ತಂದಿದ್ದು. ಬಟ್ ನಾನು ಇವತ್ತು ತಿನ್ನಲ್ಲ ಇದನ್ನ. ಇದು ಗುರುವಾರ ಇದಕ್ಕೆ ಮೊಟ್ಟೆ ಹಾಕಿರ್ತಾರೆ. ಇದು ಗಮ್ಮಂತ ಇದೆ. ಹಿಂಗೆ ಮುಟ್ಟಿದ್ರೆ ಒಂಥರ ನೋಡ್ಬೇಕಾದ್ರೆ ಸಾಫ್ಟ್ ಆಗಿದೆ. ಇದು ಆ್ಯಕ್ಚುಲಿ ಚಿಕ್ಕ ಪುಟ್ಟ ಅಂಗಡಿಲಿ ತೊಗೊಂಡ್ರೆ ಅಷ್ಟು ಟೇಸ್ಟ್ ಆಗಿರಲ್ಲ. ಬಟ್ ಇದು ಯಾವ ಬೇಕ್ರಿ? ಅದು ಅಯ್ಯಂಗಾರ್ಸ್ ಬೇಕ್ರಿ ಥರನೇ ನಾರ್ಮಲ್ ಬೇಕ್ರಿನ? ಅಯ್ಯಂಗಾರ್ಸ್ ಬೇಕ್ರಿ. ಸಖತ್ತಾಗಿತ್ತು, ನಂಗೆ ತುಂಬ ಇಷ್ಟ ಆದ. ಪರ್ಸ್ನೇ ತೊಗೊಬಂದ್ರು. ನಿನ್ನೆ 2 ಪೀಸ್ ತಿಂದೆ. ಬಟ್ ಇವತ್ತು ನಾನು ತಿನ್ನಲ್ಲ, ಗುರುವಾರ ಆಗಿರೋ ಕಾರಣ. ಈಗ ಬಂದ್ವಿ, ಸ್ಯಾರಿ ಎಲ್ಲ ಚೇಂಜ್ ಮಾಡಬೇಕು. ಸೊ ಅದಕ್ಕಿಂತ ಮುಂಚೆ ನಾನು ಈ ಸ್ಯಾರಿ ಬಗ್ಗೆ ನಾನು ನಿಮಗೆ ವಿಡಿಯೋ ಮಾಡೋದಿತ್ತು. ನಾನು ತೊಗೊಂಡು ಆಲ್ಮೋಸ್ಟ್ ಒಂದು 3 ತಿಂಗಳು ಮೇಲೆ ಆಯಿತು. ನಾನು ತೊಗೊಂಡು ಸ್ಟಿಚ್ ಮಾಡಿಸಿಕೊಂಡಿದ್ದೆ. ನಾನು ರೆಡಿಮೇಡ್ ತೊಗೊಂಡಿಲ್ಲ ಬ್ಲೌಸ್ನ. ನಾನು ಬಂದಿರೋ ಇದು ಸ್ಯಾರಿ ಬಂದಿರೋ ಬ್ಲೌಸ್ನೇ ಈ ಥರ ಹಿಂಗೆ ನೆಕ್ ಹಾಕ್ಸಿ ಈ ಥರ ಚೆನ್ನಾಗಿ ಹೊಲ್ದಿದ್ದಾನೆ ಹುಡುಗ. ಸೊ ಸ್ಲೀವ್ಸ್ಗೆ ಈ ಥರ ಅದೇ ಬರುತ್ತೆ. ಬ್ಯಾಕ್ ಸೈಡ್ ನಾರ್ಮಲ್ ಸಿಂಪಲ್ ಆಗಿ ಸ್ಟಿಚ್ ಮಾಡಿಸಿದ್ದೀನಿ ಅಷ್ಟೇ. ನಾನು ಏನೂ ಮಾಡಿಸಿಲ್ಲ. ಬಿಕಾಸ್ ಇದು ಸ್ಯಾರಿ ಇಷ್ಟು ಗ್ರ್ಯಾಂಡಾಗಿದೆ ಗೊತ್ತಾ. ನಾನು ಒಂದು ಟೈಮಲ್ಲಿ ಚಿಕ್ಕಪೇಟೆ ಎಲ್ಲ ಓಡಾಡಿದ್ದೀನಿ. ಈ ಥರ ಫ್ಯಾನ್ಸಿ ಸ್ಯಾರಿಗಳು ಬೇಕು ಚಿಕ್ಕ ಪುಟ್ಟ ಮ್ಯಾರೇಜ್ಗೆ ಅಂತ. ಬಟ್ ಅದ್ರ ಎಷ್ಟು ಕಾಸ್ಟ್ಲಿ ಇರುತ್ತೆ ಗೊತ್ತಾ. ಬಟ್ ನಮಗೆ ಮೀಶೋಲೆಲ್ಲ ಜಸ್ಟ್ 400 500 300 ಪ್ಲಸ್ಗೆಲ್ಲ ಎಷ್ಟು ಚೆನ್ನಾಗಿರೋ ಸೀರೆಗಳೆಲ್ಲ ಸಿಗ್ತದೆ ಅಂದರೆ ಆರಾಮಾಗಿ ತೊಗೊಂಡು ಸ್ಟಿಚ್ ಮಾಡಿಸ್ಕೋಬೋದು. ಫುಲ್ ಬೇಕಂದ್ರೆ ನಾನು ನಿಮಗೆ ಒಂದು ವಿಡಿಯೋ ಇದೆ, ಆ ವಿಡಿಯೋನ ನಾನು ನಿಮಗೆ ಸೆಂಡ್ ಮಾಡ್ತೀನಿ. ಸೊ ನಾನು ತೊಗೊಂಡಾಗ ಇದು 420 ರೂಪಾಯಿಯೋ ಇನ್ನೂ ಸ್ವಲ್ಪ ಜಾಸ್ತಿ ಇತ್ತು. ಬಟ್ ಇವಾಗ ಜಸ್ಟ್ 375 ರೂಪಾಯಿ 380 ರೂಪಾಯಿಗೆಲ್ಲ ಸಿಗ್ತಾ ಇದೆ. ನಿಜವಾಗ್ಲೂ ವರ್ತ್ ಅಂತ ಹೇಳ್ಬೋದು. ಕಲರ್ ಐ ಥಿಂಕ್ ಇದೊಂದೇನೆ, ಬೇರೆ ಬೇರೆ ಕಲರ್ಸ್ದು ಸಿಗುತ್ತೆ. ಬಟ್ ಅದೆಲ್ಲ ಸ್ವಲ್ಪ ಪ್ರೈಸ್ ಜಾಸ್ತಿ ಇರುತ್ತೆ. ಬಟ್ ಸಖತ್ತಾಗಿದೆ ಕ್ವಾಲಿಟಿ ಮಾತ್ರ. ನಂಗೆ ತುಂಬ ಇಷ್ಟ ಆಯಿತು. ಉಡ್ಕೊಳ್ಳೋಕ್ಕೂ ಅಷ್ಟೇ ತುಂಬ ಆರಾಮಾಗಿದೆ, ಕಂಫರ್ಟಬಲ್ ಆಗಿದೆ. ನಾನು ಸಿಂಗಲ್ ಪಿನ್ ಮಾಡ್ಕೊಂಡು ಹೋಗಿದ್ದೆ. ಎಷ್ಟು ಚೆನ್ನಾಗಿದೆ ನೋಡಿ. ಹಿಂಗೆ ಹಾಕ್ಕೊಂಡ್ರು ಕೂಡ ಚೆನ್ನಾಗಿರುತ್ತೆ. ಫುಲ್ಲು ಪುಟ್ಟ ಇಡೀ ಸ್ಯಾರಿನೇ ಪುಟ್ಟ ಬರುತ್ತೆ. ಇದ್ರ ಮೇಲೆ ನಾನು ಗೋಲ್ಡ್ ನೆಕ್ಲೆಸ್ ಹಾಗೆ ಗೋಲ್ಡ್ ಜುಮ್ಕಿ ಹಾಕೊಂಡಿದ್ದೆ, ಗೋಲ್ಡ್ ಇಯರಿಂಗ್ಸು, ಮತ್ತು ನನ್ನ ಗೋಲ್ಡ್ ಬ್ರೇಸ್ಲೆಟ್ ಹಾಕೊಂಡಿದ್ದೆ. ಇದು ವಾಚ್ ಮತ್ತು ಇದು ಈ ಬ್ರೇಸ್ಲೆಟ್ ಕಡ ಬಂದು ನಾನು ಕಡಲಕ್ಕೆ ಬಸವನಗುಡಿಲಿ ತೊಗೊಂಡಿದ್ದೆ. ಆವಾಗ ಅದನ್ನು ಇವತ್ತು ಹಾಕ್ಕೊಂಡಿದ್ದೀನಿ. ಇಷ್ಟೇ, ಇನ್ನೇನು ಇಲ್ಲ. ನೆಕ್ಸ್ಟು ಆಮೇಲೆ ಗಿಫ್ಟ್ ಬಗ್ಗೆ ಹೇಳೋದಿದ್ರೆ, ಇವತ್ತು ನನ್ನ ಫ್ರೆಂಡ್ಗೆ ನಾನು ಕೊಟ್ಟನಲ್ಲ ಗಿಫ್ಟು, ಆ ಗಿಫ್ಟ್ ನಾನು ಮೀಶೋಲ್ಲಿ ಆರ್ಡ್ರ್ ಮಾಡಿದ್ದು. ಬಟ್ ಇವಾಗ ಪ್ರೆಸೆಂಟಾಗಿ ಔಟ್ ಆಫ್ ಸ್ಟಾಕ್ ಆಗಿದೆ. ಬಟ್ ಅದು ಇನ್ನೊಂದು ಇದೆ, ನಾನು ಚೆಕ್ ಮಾಡಿಬಿಟ್ಟು ನಿಮ್ಗೆ ಹಾಕ್ತೀನಿ. ತುಂಬ ಚೆನ್ನಾಗಿದೆ. ಐ ಥಿಂಕ್ ಅದು 500 ಅನಿಸುತ್ತೆ ನಾನು ತೊಗೊಂಡಾಗ. ಈಗ ಒಂದು 10 ರುಪೀಸ್ ಏನೋ ಕಡಿಮೆ ಆಗಿದೆ. ಇವಾಗ 10 or 20 ಈಗ 480 ರೂಪಾಯಿ 470 ರೂಪಾಯಿಗೇನೋ ಬಂದಿರಬೇಕು. ಬಟ್ ತುಂಬಾ ಚೆನ್ನಾಗಿದೆ ಅದು ಮಾತ್ರ. ಒಂದೊಂದ್ಸಲಿ ಪ್ರೈಸು ಕಡಿಮೆ ಆಗ್ತಾ ಇರುತ್ತೆ. ಈಗ ಮೊನ್ನೆ ಸಂಡೇ ಆಫರ್ ಬಿಟ್ಟಿದ್ರು. ಆ ಥರ ಆಫರ್ ಬಿಟ್ಟಾಗ ತೊಗೊಂಡ್ರೆ ಸ್ವಲ್ಪ ಕಡಿಮೆ ಬೀಳುತ್ತೆ. ಆಫರು ಬಿಟ್ಟು ಬೆಳೆದಾದರೆ ಸ್ವಲ್ಪ ಜಾಸ್ತಿ ಆಗುತ್ತೆ, ಒಂದು 20 30 ಹಿಂಗೆ. ಕೆಲವು ಸಲ ಆಫರ್ ಇಲ್ಲದೆ ಹೋದ್ರು ಕೂಡ ಕಡಿಮೆ ಜಾಸ್ತಿ ಆಗ್ತಾ ಬರುತ್ತೆ. ಬಟ್ ಸಖತ್ತಾಗಿದೆ ಮಾತ್ರ. ನಾನು ಯಾವಾಗಲೂ ಆನ್ಲೈನ್ ಪೇಮೆಂಟ್ ಮಾಡ್ತೀನಿ. ಸೊ ಅವಾಗ ನಂಗೆ 10-20 ಇನ್ನೂ ಕಡಿಮೆ ಆಗುತ್ತೆ. ನಿಮ್ಮ ಚಾಯ್ಸು, ನಿಮ್ಗೆ ಬೇಕಾದರೆ ಆನ್ಲೈನ್ ಪೇಮೆಂಟ್ ಮಾಡ್ಬೋದು, ಇಲ್ಲಾಂದ್ರೆ ಹಾಗೆ ಬಿಡ್ಬೋದು. ನಾನಂತೂ ಒಂದು 2 ಇಯರ್ಸಿಂದ ಆನ್ಲೈನ್ ಪೇಮೆಂಟೇ ಮಾಡೋದು. ನಂಗೆ ತುಂಬ ನಂಬಿಕೆ ಇದೆ ಮೀಶೋ ಮೇಲೆ. ಇನ್ನು ಬಿಟ್ಟಿದ್ದು ನಿಮಗೆ ಬಿಟ್ಟಿದ್ದು. ಅದೇ ಗಿಫ್ಟ್ ನಾನು ಸಡನ್ ನಿಮಗೆ ಮೆನ್ಷನ್ ಮಾಡ್ತೀನಿ. ನಾವು ಬುಕ್ ಮಾಡಿಬಿಟ್ಟು ಫೋಟೋಸ್ನ ಅವ್ರಿಗೆ ಕಳಿಸಿದ್ರೆ
ಅವರು ಆ ಫೋಟೋಸ್ನೆಲ್ಲ ಅದಕ್ಕೆ ಹಾಕಿ ರೆಡಿ ಮಾಡಿಬಿಟ್ಟು ವಾಟ್ಸಪ್ಪಲ್ಲಿ ನಮಗೆ ವಾಟ್ಸಪ್ ಕಾಲ್ ಮಾಡಿಬಿಟ್ಟು ನಮ್ಗೆ ತೋರಿಸ್ತಾರೆ. ನೋಡಿ ಹಿಂಗಿದೆ, ಓಕೆನಾ, ಈ ಥರ ಹಾಕಿದ್ದೀನಿ ಫೋಟೋಸ್ ಅಂತ. ನಿಮ್ಗೆ ಏನಾರು ಚೇಂಜ್ ಮಾಡೋದಿದ್ರೆ ಆ ಪರ್ಸನ್ಗೆ ನೀವು ಮೆಸೇಜಲ್ಲಿ ಚೇಂಜ್ ಮಾಡಿ ಅಂತ ಹೇಳ್ಬೋದು. ಓಕೆ ಅಂತ ಅಂದರೆ ನಮ್ಮ ಕಾಲ್ ಮಾಡ್ತಿದ್ದಾರೆ ನಿಮಿಷ. ಓಕೆ ಅಂತ ಅಂದರೆ ಅವ್ರು ಅದನ್ನು ನಿಮಗೆ ಶಿಪ್ ಮಾಡಿ ಬರೋಷ್ಟ್ರಲ್ಲಿ 1 ವೀಕ್ ಆಗುತ್ತೆ. ತುಂಬ ಚೆನ್ನಾಗಿದೆ, ನನ್ನ ಫ್ರೆಂಡಿಗೆ ಕೊಟ್ಟಿದ್ದೀನಿ ನಾನು ಗಿಫ್ಟು. ಸೊ ನಿಮಗೂ ಏನಾದ್ರು ಬೇಕಿದ್ರೆ ನೀವು ಬೈ ಮಾಡ್ಬೋದು. ನಾನು ಈ ಸ್ಯಾರಿ ಮತ್ತು ನಾನು ಕೊಟ್ಟಿರೋ ಗಿಫ್ಟ್ ಎರಡೂ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ನೀವು ಬೈ ಮಾಡ್ಬೋದು. ಸೊ ಅದೊಂದು ಚಿಕ್ಕ ವ್ಲಾಗು. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಬೆಳಗ್ಗೆಯಿಂದ ನಮ್ಮ ಅಡುಗೆ ಮನೆ ಕ್ಲೀನ್ ಕೊಟ್ಬಿಟ್ಟಿದ್ದೀನಿ. ಎದ್ದಾಗಿಂದ ನಾನು ಏನೂ ಮಾಡಿಲ್ಲ. ನಮ್ಮ ಅತ್ತೆನೇ ಕಾಫಿ ಮಾಡಿ ತಾತ ನಮ್ಮ ಅತ್ತೆ ಕುಡಿದ್ರು. ಬ್ರೇಕ್ಫಾಸ್ಟ್ ಮಾಡಿಲ್ಲ. ನಮ್ಮ ಮಾವ ಬಂದರ ಗಟ್ಟಾಗಿ ಹೋಗಿದೆ. ಸ್ಟೂಡೆಂಟ್ಸ್ ಮಕ್ಕಳನ್ನೆಲ್ಲ ಕರ್ಕೊಂಡು ಸ್ಕೂಲ್ ಕಡೆಯಿಂದ ಹೋಗಿದ್ರು. ಮಾವನಿಗೆಲ್ಲ ತಿಂಡಿ ಊಟ ಅಲ್ಲೇನೆ. ತಾತಂಗೆ ದುಡ್ಡು ಕೊಟ್ಬಿಟ್ವಿ ತಿನ್ಕೊಳ್ಳಿ ಅಂತ. ಅತ್ತೆ ಕೂಡ ಇಟ್ಸ್ ಓಕೆ, ಬೇಡ ನಾನು ಆಂಟಿಗೆ ಹೇಳ್ತೀನಿ ತರ್ತಾರೆ ಅಂದ್ಬಿಟ್ಟು ಬೇಡ ಅಂದರು. ಬೆಳಗ್ಗೆ ಮಾಡಿಲ್ಲ, ಮಧ್ಯಾಹ್ನ ಮಾಡಿಲ್ಲ. ಇವಾಗ ನೈಟ್ಗೆ ತೊಗರಿಕಾಗಿದೆ, ಸಪ್ಪೆ ಉಪ್ಸಾರು ಅಂತಂತಲ್ಲ, ಸಪ್ಪೆ ಸಾರು ಮಾಡಿಬಿಟ್ಟು ಉಪ್ಸಾರು ಮಾಡಿಬಿಟ್ಟು ಮುದ್ದೆ ಮಾಡಿಬಿಟ್ಟು ತಿನ್ನೋದಷ್ಟೇ. ಸದ್ಯಕ್ಕೆ ಫ್ರೆಶ್ ಅಪ್ ಆಗಿ ಕಾಫಿ ಮಾಡಿ ರಸ್ ತಿನ್ನಬೇಕು. ಯಾಕೋ ಬೆಳಗ್ಗೆ ಅಲ್ಲೋಗಿ ಟಿಫನ್ ತಿಂದ್ವಿ. ಬಟ್ ಟಿಫನ್ ತಿಂದಿದ್ದು 1 ಅವರ್ ಮುಕ್ಕಾಲ್ವರೆಗೆ ತಿರ್ಗಾ ಊಟ ಮಾಡಿದ್ವಿ. ನಮಗೆ ಊಟ ತಿಂದ್ವಿ, ಬಟ್ ಯಾಕೋ ಒಂಥರ ಸುಸ್ತಾದಂಗೆ ಆಗ್ತೈತೆ. ಸರ್ ಇಲ್ಲ ಸರ್ ಬಂದಿಲ್ಲ ನಮಗೆ. ಸಾರಿ, ಅವ್ರಿಗೊಂದು ಫೋನ್ ಬಂದಿತ್ತು, ಅದರಿಂದ ಎರಡು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನೀವು ನೋಡಿ ಇಷ್ಟ ಆಗಿದ್ರೆ ಬೈ ಮಾಡಿ. ಸ್ಯಾರಿ ಮಾತ್ರ ತುಂಬ ಚೆನ್ನಾಗಿದೆ. ಈ ಪ್ರೈಸ್ಗೆ ಇಲ್ಲೂ ಸಿಗಲ್ಲ. ಸುಮ್ಮನೆ ಜಾಸ್ತಿ ದುಡ್ಡು ಕೊಟ್ಟು ಅದನ್ನ ಒಂದ್ಸಲ ಹಾಕಿದ್ರೆ ಇನ್ನೊಂದ್ಸಲ ಹಾಕಕ್ಕೆ ಮನ್ಸು ಬರಲ್ಲ. ಈ ಥರ ಕಡಿಮೆ ದುಡ್ಡು ಕೊಟ್ಟರೆ ಏನೋ ಅಷ್ಟು ಅನ್ಸಲ್ಲ ಅಲ್ವಾ. ಅದರಿಂದ ಸೊ ನಾನು ಪುಟ್ಟ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಒಂದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಸಪೋರ್ಟ್ ಮಾಡಿ, ಸರಿನಾ? ಸಿಗ್ತೀನಿ ನೆಕ್ಸ್ಟ್ ಮುಂದಿನ ಮೀಶೋ ಫೈನ್ಸ್ ವ್ಲಾಗಲ್ಲಿ ಮಾಡ್ತೀನಿ ನೆಕ್ಸ್ಟು. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡ್ತಾರೆ. ಬಾಯ್ ಬಾಯ್.